ಈ ಕಲಿಯುಗದಲ್ಲಿ ಅನೇಕ ರಾಜಮನೆತನಗಳು ಹುಟ್ಟಿ ರಾಜ್ಯಭಾರ ಮಾಡಿ ನಾಶವಾದವು. ಅನೇಕ ಮಹಾರಾಜರುಗಳು ಕಲಿಪುರುಷನ ಪ್ರಭಾವಕ್ಕೆ ಸಿಲುಕಿ ಅಳಿದು ಹೋದ್ವು. ನೋಡಿ, ಭಗವಾನ್ ಸೂರ್ಯದೇವನ ವಂಶದಲ್ಲಿ ಪುರು ಎಂಬ ಮನೆತನ ಜನ್ಮ ತಾಳುತ್ತೆ. ಈ ಮನೆತನದಲ್ಲಿ ವಸು ಎಂಬ ರಾಜನಿಂದ ಹಿಡಿದು ಪುರುಂಜಯ ಎಂಬ ರಾಜನವರೆಗೆ ಸುಮಾರು 20 ರಾಜಮನೆತನಗಳು ರಾಜ್ಯವಾಳ್ತವೆ. ಈ ಒಂದು ರಾಜ ಪರಂಪರೆಯಲ್ಲಿ ಪ್ರದ್ಯೋತನರು, ಶಿಶುನಾಗರು ಹಾಗೆ ಮೌರ್ಯರು ಕೂಡ ಬರ್ತಾರೆ. ಈ ಮಗಧ ವಂಶದ ರಾಜರುಗಳಲ್ಲಿ ವಿಶಾಖಯೂಪನ ಎಂಬ ರಾಜನಿರ್ತಾನೆ. ಇವನ ಮಗನೇ ರಾಜಕ. ಈ ರಾಜಕನ ಮಗ ನಂದಿವರ್ಧನ. ಇವನ ಮಗ ಶಿಶುನಾಗ. ಶಿಶುನಾಗನ ಮಗ ಕೌಕವರ್ಣ. ಇವನ ಮಗ ಕ್ಷೇತ್ರಧರ್ಮ. ಇವನ ಮಗ ಕ್ಷೇತ್ರಜ್ಞ. ಹೀಗೆ ವಿಧಿಸಾರ, ಅಜಾತಶತ್ರು, ದರ್ಭಕ, ಅಜಯ ಹೀಗೆ ಸಂತತಿ ಬೆಳೆಯುತ್ತೆ. ಈ ಅಜಯ ಎಂಬ ರಾಜನಿಗೆ ಒಬ್ಬ ಮಗ ಜನಿಸ್ತಾನೆ. ಇವನ ಹೆಸರು ಕೂಡ ನಂದಿವರ್ಧನ. ಈ ನಂದಿವರ್ಧನನ ಮಗ ಮಹಾನಂದಿ. ಈ ಮಹಾನಂದಿ ಎಂಬ ರಾಜನೇ ಮುಂದೆ ಪರೀಕ್ಷಿತ ಎಂಬ ಹೆಸರಿನಿಂದ ಪ್ರಖ್ಯಾತಿಯಾಗ್ತಾನೆ. ಇವನು 60 ವರ್ಷಗಳ ಕಾಲ ರಾಜ್ಯವಾಳ್ತಾನೆ. ಈ ಪರೀಕ್ಷಿತ ರಾಜ ಒಬ್ಬ ಶೂದ್ರ ಹೆಣ್ಣಿನ ಸಹವಾಸದಿಂದ ಒಬ್ಬ ಅತ್ಯಂತ ಬಲಶಾಲಿಯಾದ ಮಗನನ್ನ ಪಡಿತಾನೆ. ಅವನೇ ನಂದ ಮಹಾರಾಜ. ಈ ನಂದ ಮಹಾರಾಜನಿಂದಲೇ ಮುಂದೆ ರಾಜಕುಲಕ್ಕೆ ಹಾಗೆ ಇಡೀ ಕ್ಷತ್ರಿಯ ಕುಲಕ್ಕೆ ವಿನಾಶ ಪ್ರಾರಂಭವಾಗಿ ಇಡೀ ರಾಜರೆಲ್ಲ ನಾಶವಾಗ್ತಾರೆ. ಈ ನಂದ ಮಹಾರಾಜನನ್ನ 2ನೇ ಪರಶುರಾಮ ಎಂದು ಕೂಡ ಕರೀತಾರೆ. ಇವನು ಪರಶುರಾಮರಂತೆ ಸಮಸ್ತ ಭೂಮಂಡಲವನ್ನ ಆಳ್ತಾ ಇದ್ದ. ಈ ನಂದ ಮಹಾರಾಜನಿಗೆ 8 ಜನ ಗಂಡು ಮಕ್ಕಳಿರ್ತಾರೆ. ಇವನನ್ನ ಹಾಗೆ ಇವನ 8 ಜನ ಗಂಡು ಮಕ್ಕಳನ್ನ ಸೇರಿಸಿ ನವನಂದರು ಎಂದು ಕರೀತಾ ಇದ್ರು. ಈ ನಂದರಿಗೆ ಐಶ್ವರ್ಯದ ಮೇಲೆ ಅತಿ ಆಸೆ ಇರುತ್ತೆ. ಇವರಿಂದ ಇಡೀ ಕ್ಷತ್ರಿಯ ಕುಲ ಹಾಗೆ ಇಡೀ ದೇಶವೇ ಹಾಳಾಗುವಂತಹ ಸ್ಥಿತಿ ಒದಗಿ ಬರುತ್ತೆ. ಈ ಒಂದು ಸಂದರ್ಭದಲ್ಲೇ ಆಪತ್ ಬಾಂಧವನಂತೆ ಒಬ್ಬ ಬ್ರಾಹ್ಮಣ ಮೇಧಾವಿ ಪಂಡಿತ ಕ್ಷತ್ರಿಯರ ರಕ್ಷಣೆಗಾಗಿ ಹಾಗೆ ಅಖಂಡ ಭಾರತದ ಉಳಿವಿಗಾಗಿ ಜನ್ಮ ತಾಳ್ತಾನೆ. ಅವನೇ ಚಾಣಕ್ಯ. ಈ ಚಾಣಕ್ಯ ಹುಟ್ಟಿದ್ದು ಕ್ರಿಸ್ತಪೂರ್ವ 350ರಲ್ಲಿ. ಇವನ ಹುಟ್ಟಿದ ಸ್ಥಳದ ಬಗ್ಗೆ ಖಚಿತವಾದ ಮಾಹಿತಿ ಇಲ್ಲದಿದ್ರೂ ಕೂಡ ಈಗಿನ ಪಾಕಿಸ್ತಾನದಲ್ಲಿರುವಂತಹ ರಾವಲ್ಪಿಂಡಿ ಅಂದ್ರೆ ಆಗಿನ ಕಾಲದ ತಕ್ಷಶಿಲೆ ಅಥವಾ ಈಗಿನ ಕಾಲದ ಪಾಟ್ನಾ ಅಂದ್ರೆ ಆಗಿನ ಕಾಲದ ಪಾಟಲಿಪುತ್ರ ಇದರ ಆಸುಪಾಸು ಎಂದು ಹೇಳಲಾಗುತ್ತೆ. ಇವನ ಹುಟ್ಟಿದ ಹೆಸರು ವಿಷ್ಣು ಶರ್ಮಾ. ಇವನಿಗೆ ಅಂಶು ಎಂಬ ಮತ್ತೊಂದು ಹೆಸರು ಕೂಡ ಇತ್ತು. ಇವನ ತಂದೆ ಚರಕ ಎಂಬ ಋಷಿ. ಚರಕನ ಮಗ ಎಂಬ ಕಾರಣಕ್ಕೆ ಇವನಿಗೆ ಚಾಣಕ್ಯ ಎಂಬ ಹೆಸರು ಬಂತು. ಮುಖ್ಯವಾಗಿ ಇವನು ಕೋಟಿಲ ಗೋತ್ರದಲ್ಲಿ ಹುಟ್ಟಿದವನಾದ್ರಿಂದ ಕೌಟಿಲ್ಯ ಎಂದು ಕೂಡ ಕರೀತಾರೆ. ಚಿಕ್ಕಂದಿನಿಂದಲೇ ಅಪ್ರತಿಮ ಬುದ್ಧಿವಂತ ಈ ಚಾಣಕ್ಯ. ಬಾಲ್ಯದಲ್ಲಿರುವಾಗಲೇ ಚಾಣಕ್ಯ 4 ವೇದಗಳನ್ನ ಕಂಠಪಾಠ ಮಾಡಿದ್ದ. ಚಾಣಕ್ಯ ರಾಜಕೀಯ ಶಾಸ್ತ್ರದಲ್ಲಿ ತುಂಬಾ ಆಸಕ್ತಿಯನ್ನು ಹೊಂದಿದ್ದ. ಅವನ ಈ ಆಸೆ ನೆರವೇರಿಸಿಕೊಳ್ಳೋಕೆ ಆಗಿನ ಕಾಲದ ಪ್ರಪಂಚದಲ್ಲೇ ಅತ್ಯಂತ ಪ್ರಸಿದ್ಧ ವಿಶ್ವವಿದ್ಯಾಲಯವಾಗಿದ್ದ ತಕ್ಷಶಿಲೆಗೆ ಬರ್ತಾನೆ. ಹರಡಿಕೊಂಡಿದ್ದ ಉದ್ದ ಕೂದಲು, ಬೋಳು ತಲೆ ಮತ್ತು ಕಠೋರ ಮುಖಲಕ್ಷಣಗಳನ್ನು ಹೊಂದಿದ್ದ ಈ ಚಾಣಕ್ಯ ಈ ದೇಶ ಕಂಡಂತಹ ಮೊದಲ ಆರ್ಥಿಕ ತಜ್ಞನಾಗಿದ್ದ. ಹಾಗೆ ಮೊದಲ ಸಮಾಜಶಾಸ್ತ್ರಜ್ಞ ಮತ್ತು ರಾಜಕೀಯ ಚಿಂತಕ ಹಾಗೆ ಬಹುದೊಡ್ಡ ರಾಜತಾಂತ್ರಿಕನಾಗಿದ್ದ. ಹಾಗೆ ಈ ಚಾಣಕ್ಯ ಮುಂಬರುವ ಆಪತ್ಕಾಲದ ದಿನಗಳನ್ನ ಮೊದಲೇ ತಿಳಿದುಕೊಂಡಿದ್ದ. ಈ ನವನಂದರ ಉಲ್ಲಾಸ ಹಾಗೂ ವಿಲಾಸಗಳು ಹಾಗೆ ಪ್ರಜೆಗಳಿಗೆ ನೀಡ್ತಾ ಇದ್ದ ಹಿಂಸೆಗಳು ಚಾಣಕ್ಯನಿಗೆ ತುಂಬಾ ಚೆನ್ನಾಗಿ ತಿಳಿದಿರುತ್ತೆ. ಚಾಣಕ್ಯನ ಮುಖ್ಯ ಉದ್ದೇಶ ರಾಷ್ಟ್ರ ರಕ್ಷಣೆ ಮತ್ತು ಕ್ಷತ್ರಿಯ ಧರ್ಮದ ರೀತಿ ನೀತಿಗಳನ್ನ ರಕ್ಷಣೆ ಮಾಡೋದು ಮಾತ್ರವೇ ಆಗಿರುತ್ತೆ. ಈ ನಂದರಾಜರುಗಳ ಅನೈತಿಕ ಆಡಳಿತವೇ ಮುಂದೊಮ್ಮೆ ಮೌರ್ಯ ಸಾಮ್ರಾಜ್ಯದ ಹುಟ್ಟಿಗೆ ಮುಖ್ಯವಾಗಿ ಕಾರಣವಾಗುತ್ತೆ. ಚಾಣಕ್ಯನು ತುಂಬಾ ಹಠಮಾರಿಯಾಗಿದ್ದ. ಹಿಡಿದ ಕೆಲಸ ಮುಗಿಸದೆ ಅವನ ಮನಸ್ಸಿಗೆ ಸಮಾಧಾನವಿರ್ತಾ ಇರಲಿಲ್ಲ. ಭಾರತದ ಮೇಲೆ ದಂಡಯಾತ್ರೆ ಮಾಡಲು ಸಿದ್ಧನಾಗಿದ್ದ. ಅಲೆಕ್ಸಾಂಡರ್ನ ಸೈನ್ಯದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ನಂದ ಮಹಾರಾಜರ ಬಳಿ ಹೋಗಿ ಅಖಂಡ ಭಾರತದ ನಿರ್ಮಾಣಕ್ಕಾಗಿ ಅಲೆಕ್ಸಾಂಡರ್ನ ವಿರುದ್ಧ ನಿಮ್ಮ ಸೈನ್ಯ ಹೋರಾಡಬೇಕು ಎಂದು ಸಲಹೆ ಕೊಡ್ತಾನೆ. ಆದರೆ ಕೇವಲ ಒಬ್ಬ ಕಡು ಬ್ರಾಹ್ಮಣ ನಮಗೆ ಸಲಹೆ ಕೊಡಲು ಬಂದಿದ್ದಾರೆ ಎಂದು ಕೋಪದಿಂದ ಚಾಣಕ್ಯನಿಗೆ ತುಂಬಾ ಅವಮಾನ ಮಾಡಿ ಅವನು ಕಟ್ಟಿದ್ದ ಜಡೆಯನ್ನ ಎಳೆದು ಹೊರಗೆ ದೂಡಿ ಬಿಡ್ತಾನೆ. ಈ ಒಂದು ಅವಮಾನದಿಂದ ಕೆಂಡಾಮಂಡಲವಾದ ಚಾಣಕ್ಯ ನಿಂತಲ್ಲಿಯೇ ಶಪಥ ಮಾಡ್ತಾನೆ. ನಿನ್ನ ಅಹಂಕಾರ ದರ್ಪಕ್ಕೆ ಪ್ರತಿಯಾಗಿ ನಿನ್ನನ್ನು ಆ ಸಿಂಹಾಸನದಿಂದ ಇಳಿಸಿ ಬೇರೊಬ್ಬನನ್ನ ಕೂರಿಸದಿದ್ದರೆ ನಾನು ಚರಕನ ಮಗ ಚಾಣಕ್ಯನೇ ಅಲ್ಲ ಎಂದು ಶಪಥ ಮಾಡ್ತಾನೆ. ಮುಂದೆ ಈ ಒಂದು ಶಪಥವೇ ಚಾಣಕ್ಯ ಶಪಥ ಎಂದು ಪ್ರಖ್ಯಾತಿಯಾಗುತ್ತೆ. ಈ ರೀತಿಯಾಗಿ ನಿರ್ಮಾಣಗೊಂಡ ಮೌರ್ಯ ಸಾಮ್ರಾಜ್ಯದ ಮಹಾರಾಜನೇ ಈ ಚಂದ್ರಗುಪ್ತ ಮೌರ್ಯ. ಇವನ ಮಗನೇ ವಾರಿಸಾರ. ಈ ವಾರಿಸಾರನ ಮಗನೇ ಅಶೋಕವರ್ಧನ.
ಈ ಅಶೋಕವರ್ಧನನ ಧರ್ಮಚಕ್ರವೇ ಇಂದು ನಮ್ಮ ಮಹಾನ್ ಭಾರತದ ರಾಷ್ಟ್ರೀಯ ಚಿಹ್ನೆಯಾಗಿ ರಾಜಶಾಸನದ ಹೆಗ್ಗುರುತಾಗಿದೆ. ಚಾಣಕ್ಯನು ಈ ಜಮಾನದ ಏಳಿಗೆಗಾಗಿ ಅನೇಕ ನೀತಿ ಸೂತ್ರಗಳನ್ನು ರಚಿಸ್ತಾನೆ. ಮಹಾಮೇಧಾವಿಯ ಈ ಬೋಧನೆಗಳು ಎಂದೆಂದಿಗೂ ಕೂಡ ತುಂಬಾ ಶ್ರೇಷ್ಠವಾದ ನುಡಿಮುತ್ತುಗಳಾಗಿವೆ. ಚಾಣಕ್ಯನೊಬ್ಬ ಮಹಾ ಚಾಣಾಕ್ಷನಾಗಿದ್ದ. ಬಾಲ್ಯದಿಂದಲೇ ಚಾಣಕ್ಯ ಬಹಳ ಚುರುಕು ಸ್ವಭಾವದವನಾಗಿರ್ತಾನೆ. ಇವನ ಸ್ವಭಾವ ಹೇಗಿತ್ತು ಅಂದ್ರೆ ಕೆಟ್ಟದ್ದು, ಕೆಟ್ಟತನ, ದುಷ್ಟತನ ಇವುಗಳನ್ನ ಬೇರು ಸಮೇತ ಕಿತ್ತು ಎಸೆಯಬೇಕು ಅನ್ನೋ ನಿಲುವು ಚಾಣಕ್ಯನದಾಗಿರುತ್ತೆ. ಒಮ್ಮೆ ಚಾಣಕ್ಯ ಮತ್ತು ಚಂದ್ರಗುಪ್ತ ದಾರಿಲಿ ಹೋಗ್ತಾ ಇರುವಾಗ ಮುಳ್ಳು ಹುಲ್ಲೊಂದು ಚಾಣಕ್ಯನ ಕಾಲಿಗೆ ಚುಚ್ಚಿಕೊಳ್ಳುತ್ತೆ. ಇದರಿಂದ ಚಾಣಕ್ಯನಿಗೆ ರಕ್ತಸ್ರಾವವಾಗುತ್ತೆ. ಚಾಣಕ್ಯ ಆ ಮುಳ್ಳನ್ನ ಕಾಲಿನಿಂದ ತೆಗೆದು ಪಕ್ಕದಲ್ಲೇ ಇದ್ದ ಒಂದು ಮನೆಯಿಂದ ಸ್ವಲ್ಪ ಸಕ್ಕರೆಯನ್ನ ಹಾಗೆ ಮತ್ತೊಂದು ಮನೆಯಿಂದ ಸ್ವಲ್ಪ ನೀರನ್ನ ತೆಗೆದುಕೊಂಡು ಬರ್ತಾನೆ. ನೋಡಿ, ಈ ಸಕ್ಕರೆ ಮತ್ತು ನೀರಿನ ವಿಚಾರದಲ್ಲಿ ಚಾಣಕ್ಯ ಎಷ್ಟು ನಿಜವಾದ ಬ್ರಾಹ್ಮಣ ಎಂದು ತೋರಿಸ್ತಾನೆ. ಅಂದ್ರೆ ನಿಜವಾದ ಬ್ರಾಹ್ಮಣನಾದವನು ಒಂದೇ ಮನೆಯಿಂದ ಎರಡು ವಸ್ತುಗಳನ್ನ ತರಬಾರ್ದು ಎಂಬ ನೀತಿ ಇದೆ ಅನ್ನೋದನ್ನ ಮತ್ತೆ ಸಾಬೀತು ಮಾಡ್ತಾನೆ. ಚಾಣಕ್ಯ ತಾನು ತಂದ ಸಕ್ಕರೆ ಮತ್ತು ನೀರನ್ನ ಬೆರೆಸಿ ಆ ಮುಳ್ಳಿನ ಗಿಡದ ಬುಡಕ್ಕೆ ಹಾಕ್ತಾನೆ. ಇದನ್ನ ಕಂಡ ಚಂದ್ರಗುಪ್ತ, ಗುರುಗಳೇ ನೀವೇಕೆ ಹೀಗೆ ಮಾಡಿದ್ರಿ ಎಂದು ಕೇಳಿದಾಗ ಚಾಣಕ್ಯ ಹೇಳ್ತಾನೆ, ಆ ಗಿಡವನ್ನ ಬುಡ ಸಮೇತ ಇರುವೆಗಳು ಕಿತ್ತು ತಿಂದು ನಾಶಪಡಿಸಿ ಮತ್ತೆ ಆ ಗಿಡ ಬೆಳೆದಂತೆ ಮಾಡೋದೇ ಇದರ ಉದ್ದೇಶ ಎಂದು ಹೇಳ್ತಾನೆ. ಚಾಣಕ್ಯರು ಶತ್ರುಗಳ ಬಗ್ಗೆ ಬಹಳ ಜಾಗರೂಕರಾಗಿದ್ರು. ನೋಡಿ, ಈ ನಂದ ಮಹಾರಾಜರಿಗೆ 8 ಜನ ಗಂಡು ಮಕ್ಕಳಿರ್ತಾರೆ. ಅವರು 100 ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾರೆ. ಈ ನಂದರ ಆಳ್ವಿಕೆಯಲ್ಲಿ ದೇಶ ಅಶಾಂತಿಯಿಂದ ಕೂಡಿರುತ್ತೆ. ಹಿಂಸೆ, ಅನಾಚಾರಗಳು ಎಲ್ಲೆಲ್ಲೂ ಕಾಣ್ತಾ ಇರುತ್ತೆ. ಈ ರಾಜಮನೆತನವನ್ನ ನಾಶ ಮಾಡಿದವರೇ ಈ ಚಾಣಕ್ಯ ಮತ್ತು ಚಂದ್ರಗುಪ್ತ. ಆದ್ರೆ ಇಲ್ಲಿ ಆಶ್ಚರ್ಯ ಪಡುವ ವಿಷಯ ಅಂದ್ರೆ ಈ ಒಂದು ಘಟನೆ ಏನಿದೆ ಅದನ್ನ ಶುಕ ಎಂಬ ಮಹರ್ಷಿ ಸಾವಿರಾರು ವರ್ಷಗಳ ಹಿಂದೆಯೇ ಪರೀಕ್ಷಿತ ರಾಜನಿಗೆ ಹೇಳಿದ್ರು ಅಂದ್ರೆ ನೀವು ನಂಬ್ತೀರಾ? ಹೌದು, ಇದು ನಿಜವಾದ ಘಟನೆ. ಸಾವಿರಾರು ವರ್ಷಗಳ ಹಿಂದೆ ಈ ಶುಕ ಎಂಬ ಮಹರ್ಷಿ ಪರೀಕ್ಷಿತ ಮಹಾರಾಜ ಜನಿಸಿದಾಗ ಹೀಗೆ ಹೇಳ್ತಾರೆ, ಎಲೈ ಪರೀಕ್ಷಿತ ರಾಜನೇ, ನಿನ್ನ ಜನನದಿಂದ ಪ್ರಾರಂಭವಾಗಿ ಸುಮಾರು 1150 ವರ್ಷಗಳ ಬಳಿಕ ನಂದರಾಜನ ಪಟ್ಟಾಭಿಷೇಕವಾಗುತ್ತೆ ಎಂದು ಶುಕ ಮಹರ್ಷಿ ಪರೀಕ್ಷಿತ ಮಹಾರಾಜನಿಗೆ ಭವಿಷ್ಯವಾಣಿ ಹೇಳಿರ್ತಾರೆ. ಅಂದ್ರೆ ಈ ಚಾಣಕ್ಯ, ಚಂದ್ರಗುಪ್ತ ಹಾಗೆ ನವನಂದರ ಸಂಪೂರ್ಣ ವಿಷಯವನ್ನ 1000 ವರ್ಷದ ಹಿಂದೆಯೇ ಶುಕ ಮಹರ್ಷಿ ಪರೀಕ್ಷಿತ ರಾಜನಿಗೆ ತಿಳಿಸಿದ್ರು ಎಂಬುದು ನಿಜಕ್ಕೂ ಆಶ್ಚರ್ಯಕರ ವಿಷಯ. ನಮ್ಮ ದೇಶದ ಇತಿಹಾಸ ಹಾಗೆ ಸಾಹಿತ್ಯ ಎಷ್ಟು ಅರ್ಥಪೂರ್ಣವಾಗಿದೆ ಅಂದ್ರೆ ನಮ್ಮ ದೇಶದ ಕಲೆ ಹಾಗೆ ವಾಸ್ತುಶಿಲ್ಪಗಳು ದೇಶದ ಇತಿಹಾಸವನ್ನ ಹಾಗೆ ಇತಿಹಾಸದಲ್ಲಿ ನಡೆದ ಸತ್ಯ ಘಟನೆಗಳನ್ನ ಸಾರಿ ಸಾರಿ ಹೇಳ್ತವೆ. ಹಾಗಾಗಿ ನಮ್ಮ ದೇಶದ ಮೇಲೆ ದಂಡೆತ್ತಿ ಬಂದ ಎಷ್ಟೋ ರಾಜರುಗಳು ಮೊದಲು ನಾಶ ಮಾಡಿದ್ದೇ ದೇವಾಲಯಗಳನ್ನ ಹಾಗೆ ವಾಸ್ತುಶಿಲ್ಪಗಳನ್ನ. ಈ ವಾಸ್ತುಶಿಲ್ಪಗಳು ಹಾಗೆ ಜನಪದ ಶೈಲಿಯ ಕಲೆಗಳು ಇಂದಿಗೂ ಇತಿಹಾಸದ ಸತ್ಯವನ್ನ ಹೇಳ್ತಾವೆ. ಆದ್ರೆ ಇಂದಿನ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಸತ್ಯವನ್ನೇ ಸುಳ್ಳಾಗಿ ಬದಲಾಯಿಸಿರೋದು ಒಂದು ಮಟ್ಟಿಗೆ ವಿಪರ್ಯಾಸ ಅಂತಾನೆ ಅನ್ಸುತ್ತೆ. ಒಂದು ಜಾನಪದ ಗೀತೆಯೊಂದರ ಪ್ರಕಾರ ಭಾರತದ ಮೇಲೆ ದಂಡೆತ್ತಿ ಬಂದ ವಿದೇಶಿ ಅಲೆಕ್ಸಾಂಡರ್ನನ್ನ ನಮ್ಮ ದೇಶದ ರಾಜ ಪುರೂರವ ಅಂದ್ರೆ ಪೌರಸ್ ಯುದ್ಧದಲ್ಲಿ ಸೋಲಿಸ್ತಾನೆ. ಆ ಸಂದರ್ಭದಲ್ಲಿ ಪೌರಸ್ ಅಲೆಕ್ಸಾಂಡರ್ನನ್ನ ಕೊಲ್ಲಲು ಅವಕಾಶ ಇದ್ರೂ ಕೂಡ ಅವನನ್ನ ಕೊಲ್ಲದೆ ಪ್ರಾಣ ಭಿಕ್ಷೆ ನೀಡಿ ಕಳಿಸ್ತಾನೆ ಎಂಬ ಉಲ್ಲೇಖವಿದೆ. ಕೆಲವು ಉಲ್ಲೇಖಗಳ ಪ್ರಕಾರ ಅಲೆಕ್ಸಾಂಡರ್ ತನ್ನ ಸೇನಾನಿಯಾದಂತಹ ಸೆಲ್ಯೂಕಸ್ನನ್ನ ಚಂದ್ರಗುಪ್ತನ ವಿರುದ್ಧ ಯುದ್ಧಕ್ಕೆ ಕಳಿಸ್ತಾನೆ. ಯುದ್ಧದಲ್ಲಿ ಸೆಲ್ಯೂಕಸ್ನನ್ನ ಹೀನಾಯವಾಗಿ ಸೋಲಿಸಿದ್ರೂ ಕೂಡ ಚಂದ್ರಗುಪ್ತ ಅವನನ್ನ ಕೊಲ್ಲದೆ ಜೀವದಾನ ಮಾಡಿ ಕಳಿಸ್ತಾನೆ. ಈ ಒಂದು ಘಟನೆಗಳನ್ನ ನೋಡಿದ್ರೆ ತಿಳಿದು ಬಿಡುತ್ತೆ ಭಾರತೀಯರು ಎಷ್ಟು ಕ್ಷಮಾಶೀಲರಾಗಿದ್ರು ಅಂತ. ಯುದ್ಧದಲ್ಲಿ ಸೋತ ಸೆಲ್ಯೂಕಸ್ ತನ್ನ ಮಗಳನ್ನ ಚಂದ್ರಗುಪ್ತನಿಗೆ ದಾರೆ ಎರೆದು ವಿವಾಹ ಮಾಡಿಕೊಡ್ತಾನೆ. ಆದ್ರೆ ಗುರು ಚಾಣಕ್ಯನ ಆಜ್ಞೆಯಂತೆ ಮೊದಲ ರಾತ್ರಿಯಂದು ಚಂದ್ರಗುಪ್ತನಂತೆ ಒಂದು ಮಣ್ಣಿನ ಪ್ರತಿಮೆ ಮಾಡಿ ಕೂರಿಸ್ತಾರೆ. ಸೆಲ್ಯೂಕಸ್ನ ಮಗಳು ಆ ರಾತ್ರಿ ಬಾಗಿಲು ತೆರೆದು ಒಳಗೆ ಬಂದಾಗ ತನ್ನ ಸೊಂಟದಲ್ಲಿದ್ದ ಚಾಕುವಿನಿಂದ ಚಂದ್ರಗುಪ್ತನ ಪ್ರತಿರೂಪವನ್ನ ಹತ್ಯೆ ಮಾಡ್ತಾಳೆ. ಆಮೇಲೆ ಅವಳಿಗೆ ತಿಳಿಯುತ್ತೆ ಇದೊಂದು ಮಣ್ಣಿನ ಗೊಂಬೆಯಾಗಿದೆ ಅಷ್ಟೇ ಅಂತ. ಇದನ್ನ ಮರೆಯಲ್ಲಿ ನಿಂತು ಗಮನಿಸಿದ ಚಾಣಕ್ಯ ಮತ್ತು ಚಂದ್ರಗುಪ್ತ ಈ ಒಂದು ಕುತಂತ್ರವನ್ನ ಕಂಡು ಕೆಂಡಾಮಂಡಲವಾಗಿ ಅವರಿಬ್ಬರನ್ನು ಗಡಿಪಾರು ಮಾಡ್ತಾರೆ. ಹಾಗಾಗಿ ಚಾಣಕ್ಯ ಬಹುತೇಕ ಸಂದರ್ಭದಲ್ಲಿ ಶತ್ರು ಎಷ್ಟೇ ಮಿತ್ರನಂತೆ ವರ್ತಿಸಿದ್ರೂ ಕೂಡ ಅವನೊಬ್ಬ ಶತ್ರುವೇ ಆಗಿರ್ತಾನೆ. ಅವನನ್ನ ಎಂದಿಗೂ ನಂಬಬಾರದು ಎಂದು ಹೇಳ್ತಾರೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.